ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧೆಯಾದಮ್ಮ? ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧೆಯಾದ? ಛೀ, ಅಮ್ಮ ಎಂಬ ಶಬ್ದಕ್ಕೆ ನೀನು ಹೊರಗಡೆ ಯೋಗ್ಯಳೆ. ಛೀ ಪಾಪಾತ್ಮಳೆ, ವಂಶನಾಶವೆಂಬ ತಳಹದಿಯ ಮೇಲೆ ದಶರಥರ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ವಾಸ್ತವ್ಯ, ಅಸೂಯೆ, ಅಸಹನೆ, ಅಸಭ್ಯತೆಗಳೆಂಬ ಭವನಗಳನ್ನೇ ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ರಾಜದ್ರೋಹವೆಂಬ 4 ಕಂಬಗಳುಳ್ಳ ಸಿಂಹಾಸನವನ್ನು ರಚಿಸಿ ಅಯ್ಯೋ ಅಯ್ಯೋ ಸಂತೈಸಲು ನನ್ನನ್ನು ಮನ ಮಾಡಿದೆ ಏಕೆ ತಾಯಿ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದೆಯಾದ್ರೆ ಅಯೋಧ್ಯೆಯ ಪುಣ್ಯ ಶೀಲೆಯರಿಗೆಲ್ಲ ನಿನ್ನಂತಹ ದುರ್ಬುದ್ಧಿಯೇ ಬರುವುದು. ಹೀಗೇನು ಮಾಡಲಿ, ಹೀಗೇನು ಮಾಡಲಿ? ಹೀಗೆಯನ್ನು ಕೊಂದು ನನ್ನ ಕೋಪವನ್ನು ಶಮನ ಮಾಡಿಕೊಳ್ಳುತ್ತೇನೆ. ಸುಮ್ಮನೆ ಹೇಳಿದೆ. ನಾವೀಗ ಶ್ರೀರಾಮಚಂದ್ರನ ಹುಡುಕಿ ತಂದ ಪಟ್ಟಾಭಿಷೇಕ ಮಾಡೋಣ. ಸರಿಯಾಗಿ ಹೇಳಿದೆ ಸಹೋದರ. ಇಲ್ಲವಾದರೆ ಈ ನನ್ನ ಖಡ್ಗಕ್ಕೆ ಕುಂದಲುಂಟು ಮಾಡುತ್ತಿದೆ. ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ನನ್ನನ್ನ ಶ್ರೀರಾಮಚಂದ್ರನನ್ನು ವನವಾಸ ಕಟ್ಟಿ ಈ ಪಾಪಿಯ ಮುಖವನ್ನು ನೋಡುವುದರಿಂದ ಈ ಪಾಪಿಯ ಮುಖಾವಲೋಕನ ಮಾಡುವುದಕ್ಕಿಂತಲೂ ನಾವೀಗಲೇ ಅರಣ್ಯಕ್ಕೆ ಹೋಗಿ ಶ್ರೀರಾಮಚಂದ್ರನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆಯೋಣ, ನಡೆ ಸಹೋದರ. ಕ್ಷಣ ಮಾತ್ರವೂ ನಿಲ್ಲುವುದು ಬೇಡ. ನಿನಗಾಗಿ ಅಲ್ಲವೇ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ. ಆದದ್ದು ಆಗಿ ಹೋಯಿತು. ಈಗ ಪಟ್ಟಾಭಿಷೇಕನಾಗಿ ಸತ್ಯಧರ್ಮದಿಂದ ರಾಜ್ಯಭಾರ ನಮ್ಮೆಲ್ಲರಿಗೂ ಆನಂದವನ್ನು ಉಂಟು ಮಾಡು. ನಮ್ಮೆಲ್ಲರಿಗೂ ಆನಂದವನ್ನು ಉಂಟು ಮಾಡು. ಅಮ್ಮ, ನಾನು ಪಟ್ಟಾಭಿಷಿಕ್ತನಾಗಬೇಕೆ?